ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ದರ್ಶನ್ಗೆ ಮತ್ತೆ ಜೈಲು ದರ್ಶನ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅದೇಗೋ ಕರ್ನಾಟಕ ಹೈಕೋರ್ಟ್ನಿಂದ ಬೇಲ್ ಪಡೆದ್ಬಿಟ್ಟು ಜೈಲು ವಾಸದಿಂದ ಮುಕ್ತವಾಗಿ ಹೊರಗೆ ಬಂದು ಸ್ವತಂತ್ರವಾದ ಹಕ್ಕಿಯಂತೆ ಹಾರಾಡ್ತಾ ಇದ್ದ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ದರ್ಶನ್ಗೆ ಇವತ್ತು ವಜ್ರಾಘಾತ. ಸರ್ವೋಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದಿಂದ ದರ್ಶನ್ ಮತ್ತಿತರ ಒಟ್ಟು ಆರು ಆರೋಪಿಗಳಿಗೆ ಕೊಲೆ ಆರೋಪಿಗಳಿಗೆ ನೀಡಲಾಗಿದ್ದ ಬೇಲ್ ರದ್ದಾಗಿದೆ. ಹೈಕೋರ್ಟಿನ ತೀರ್ಮಾನದ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಹೇಳಿ ಕೇಳಿ ನಮ್ದು ಗಣ್ಯ ವ್ಯಕ್ತಿಗಳ ಗಣರಾಜ್ಯ. ಧನಬಲ, ಜಾತಿಬಲ, ತೋಳ್ಬಲ ಜೊತೆಗೆ ಸುಪ್ರಸಿದ್ಧ ರಾಜಕಾರಣಿ ಅಥವಾ ಸುಪ್ರಸಿದ್ಧ ಸಿನಿಮಾ ನಟ ಅಥವಾ ಸುಪ್ರಸಿದ್ಧ ಕ್ರೀಡಾಪಟು ಅನ್ನೋ ಒಂದು ಖ್ಯಾತಿವಂತರಿಗೆ ಅವರನ್ನ ಮುಟ್ಟೋ ತಾಕತ್ತು ಯಾರಿಗೂ ಇಲ್ಲ ಅನ್ನೋ ಒಂದು ಅಹಂಭಾವದಿಂದ ಇವರೆಲ್ಲ ಮೆರಿತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಅತ್ಯಂತ ಬರ್ಬರ ರೀತಿಯಲ್ಲಿ ಆ ರೇಣುಕಾ ಸ್ವಾಮಿ ಅನ್ನೋ ಬಡಪಾಯಿನ ಬೆಂಗಳೂರಿಗೆ ಕರ್ಕೊಂಡು ಬಂದು ಯಾವುದೋ ಒಂದು ಶೆಡ್ ನಲ್ಲಿ, ಒಂದು ಕುಪ್ರಸಿದ್ಧ ತಾಣದಲ್ಲಿ ಆತನಿಗೆ 4 ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಆರೋಪ ಹೊತ್ತಿದ್ದ ದರ್ಶನ್ ಮತ್ತು ಆತನ ಗೆಳತಿ ಪವಿತ್ರ ಗೌಡ ಮತ್ತು ಆತನ ಒಡನಾಡಿ ಸ್ನೇಹಿತರ ಒಟ್ಟು 16 ಜನ ಆರೋಪಿಗಳು ಈ ಕೊಲೆ ಪ್ರಕರಣದಲ್ಲಿದ್ರು. ಅವ್ರ ಪೈಕಿ ಪ್ರಮುಖ 7 ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಇವತ್ತು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಆ ರದ್ದುಗೊಳಿಸುವ ಆದೇಶದಲ್ಲಿ ಕರ್ನಾಟಕ ಹೈಕೋರ್ಟಿನ ಆ ಜಾಮೀನು ನೀಡಿಕೆ ತೀರ್ಪಿನ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಅದು ಹೇಗೆ ಈ ಗಣ್ಯ ವ್ಯಕ್ತಿಗಳನ್ನ ಕಾನೂನಿಗಿಂತ ದೊಡ್ಡವರು ಅಂತ ಪರಿಗಣಿಸ್ಲಿಕ್ಕಾಗುತ್ತೆ? ತತ್ಕ್ಷಣವೇ ಇವರೆಲ್ಲರೂ ಕೂಡ ಜೈಲು ಅಧಿಕಾರಿಗಳಿಗೆ ಶರಣಾಗಬೇಕು ಅಥವಾ ಬೆಂಗಳೂರಿಂದ ದೂರ ಇದ್ರೆ ತಕ್ಷಣವೇ ಅವ್ರಿಗೆ ನಿಗದಿತ ಕಾಲಾವಧಿಯಲ್ಲಿ ಶರಣಾಗಲಿಕ್ಕೆ ಆದೇಶ ನೀಡಬೇಕು ಅಂತಂದ್ಬಿಟ್ಟು ಕಟ್ಟಪ್ಪಣೆ ಹೊರಡಿಸಿದೆ ಸರ್ವೋಚ್ಚ ನ್ಯಾಯಾಲಯ. ತನ್ಮೂಲಕ ಈ ಸ್ವತಂತ್ರ ಭಾರತ ಅಂದ್ರೆ ನಾಳೆ ತನ್ನ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿರೋ ಭಾರತ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ನ್ಯಾಯಾಂಗಕ್ಕಿಂತ ಮೇಲ ಯಾರೂ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾರಿ ಹೇಳಿದೆ ಸರ್ವೋಚ್ಚ ನ್ಯಾಯಾಲಯ. ಮೊನ್ನೆ ಅಷ್ಟೇ ಮತ್ತೊಬ್ಬ ಒಲಿಂಪಿಕ್ ಚಾಂಪಿಯನ್, ಒಬ್ಬ ಕುಸ್ತಿಪಟು ಒಲಿಂಪಿಕ್ ಚಾಂಪಿಯನ್ ಕೂಡ ಆತನಿಗೆ ನೀಡಲಾಗಿದ್ದ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ನೀಡಲಾಗಿದ್ದ ಜಾಮೀನನ್ನು ಕೂಡ ಇದೇ ರೀತಿ ರದ್ದುಪಡಿಸಿತ್ತು ಸುಪ್ರೀಂ ಕೋರ್ಟ್. ಇವತ್ತು ದರ್ಶನ್ ಮತ್ತು ಅವರ ಸಹಚರರ ಸರದಿ ನೋಡಿ. ಹೇಳಿ ಕೇಳಿ ಆ ದರ್ಶನ್ ಅನ್ನೋ ನಟನ ಅಭಿರುಚಿ ಎಂಥದ್ದಿತ್ತು. ಅವ್ರು ಜೈಲಿನಿಂದ ಹೊರಬಂದ ಕ್ಷಣವೇ ಇನ್ನು ಆರಂಭದ ಹಂತದಲ್ಲಿದ್ದ ಡೆವಿಲ್ ಅನ್ನೋ ಸಿನಿಮಾ ಶೂಟಿಂಗ್ ಅನ್ನ ಬಹುಪಾಲು ಪೂರ್ತಿಗೊಳಿಸಿದ್ರು. ಆತನಿಗೆ ಕರ್ನಾಟಕದ ಕೋರ್ಟ್ಗಳು ಬರೀ ಜಾಮೀನು ನೀಡಿದ್ದಷ್ಟೇ ಅಲ್ಲ, ಸ್ವತಂತ್ರವಾಗಿ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಎಲ್ಲಿ ಬೇಕಾದ್ರೂ ಶೂಟಿಂಗ್ ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿತ್ತು. ಅದಾದ ನಂತರ ವಿದೇಶದಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ, ಅದರಲ್ಲೂ ಬ್ಯಾಂಕಾಕ್ ಹೋಗ್ಬಿಟ್ಟು, ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಲಿಕ್ಕೂ ಕೂಡ ಅನುಮತಿ ಕೊಟ್ಟಿತ್ತು. ಯಾವುದೇ ತರದ ನಿರ್ಬಂಧಗಳಿಲ್ಲದಂತೆ ಸ್ವತಂತ್ರ ಹಕ್ಕಿಯಂತೆ ಹಾರಾಡ್ತಾ ಇದ್ದ ದರ್ಶನ್ಗೆ ಇವತ್ತು ಸುಪ್ರೀಂ ಕೋರ್ಟು ನ್ಯಾಯಾಂಗದ ಒಂದು ಕಠೋರತೆಯನ್ನ ಪರಿಚಯ ಮಾಡಿಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಿದ್ದಿದೆ. ಅದರ ಜೊತೆಗೆ ಅವರ ಗೆಳತಿ ಪವಿತ್ರ ಗೌಡ ಕೂಡ ಅವರ ಪರ ವಕೀಲರಲ್ಲಿ ವಾದಿಸಿದ್ರು. ನನಗೊಬ್ಬ ಕಾಲೇಜ್ಗೆ ಹೋಗ್ತಿರೋ ಮಗಳಿದ್ದಾಳೆ, ನಾನು ಸ್ವಂತ ಜೀವನೋಪಾಯಕ್ಕಾಗಿ ಒಂದು ಫ್ಯಾಷನ್ ಉದ್ಯಮವನ್ನು ಕೂಡ ನಾನು ನಡೆಸ್ತಾ ಇದ್ದೇನೆ, ವ್ಯಾಪಾರ ಮಾಡ್ತಾ ಇದ್ದೇನೆ, ದಯಮಾಡಿ ನನ್ನ ಕ್ಷಮಿಸಿ, ನನ್ನ ನೇರ ಪಾಲುದಾರಿಕೆ ಇರಲೇ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟು ಇವ್ಯಾವ ಅಳಲನ್ನು ಕೂಡ ಅವರು ಪರಿಗಣಿಸಿಲ್ಲ. ನಿಮ್ಮ ಕಾರಣದಿಂದಾಗಿ ಈ ಕೊಲೆ ನಡೀತು, ಆ ಕೊಲೆ ಮಾಡಿದ ಸ್ಥಳದಲ್ಲಿ ನೀವಿದ್ರಿ, ಅಲ್ಲಿ ಪ್ರತ್ಯಕ್ಷವಾಗಿ ಉಪಸ್ಥಿತರು ಇದ್ದಾಗಲೂ ಕೂಡ ನಿಮ್ಮ ಕರ್ತವ್ಯ ಏನಿತ್ತು, ನೀವು ತಕ್ಷಣವೇ ಪೊಲೀಸರಿಗೆ ವರದಿ ಮಾಡಬೇಕಾಗಿತ್ತು. ಈ ಘಟನೆ ನಡೆದಾಕ್ಷಣವೇ ತಾವು ಸುಮ್ಮನೆ ಇರೋದ್ರ ಬದಲು ನೀವೇ ವರದಿ ಮಾಡಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ಕಾನೂನು ಸಡಿಲವಾಗ್ತಾ ಇತ್ತೇನೋ. ಹಾಗೆ ಮಾಡಲಿಲ್ಲ, ನೀವೆಲ್ಲ ಸುಮ್ಮನಿದ್ಬಿಟ್ರಿ. ಬೇರೆ ಯಾರೋ ಬಾಡಿಗೆ ಬಂಟ್ರನ್ನ ಹಿಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಈ ಕೊಲೆ ಆರೋಪವನ್ನು ವರ್ಗಾಯಿಸ್ಬಿಟ್ಟು ತಾವು ಪರಾರಿಯಾಗೋ ಪ್ರಯತ್ನ ಮಾಡಿದ್ರಿ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಆ ರೇಣುಕಾ ಸ್ವಾಮಿಯ ಆತನ ರಕ್ತ ಸಿಕ್ತ ದೇಹವನ್ನ ಅದೆಲ್ಲೋ ಮಾಗಡಿ ರಸ್ತೆಯಲ್ಲಿರೋ ಒಂದು ರಾಜಕಾಲುವೆ ಪಕ್ಕದಲ್ಲಿ ಬಿಸಾಡ್ಬಿಟ್ಟಿದ್ರು. ಆ ಶವ ಪತ್ತೆ ಆದ ಮೇಲೆ ತನಿಖೆ ಶುರುವಾಗಿತ್ತು. ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಅತ್ಯಂತ ತೀವ್ರಗತಿಯಿಂದ ಚಾಣಾಕ್ಷತೆಯಿಂದ ತನಿಖೆ ನಡೆಸ್ಬಿಟ್ಟು
ಕೇವಲ 24 ಗಂಟೆಗಳಲ್ಲಿ ನಿಜವಾದ ಆರೋಪಿ ಯಾರು ಅಂತ ಪತ್ತೆ ಮಾಡಿದ್ರು. ಅವತ್ತು ಮೈಸೂರಿನ ಪಂಚತಾರಾ ಹೋಟೆಲ್ನಲ್ಲಿ ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಾ ಇದ್ದ ಈ ನಟ ದರ್ಶನ್ ನನ್ನ ಬಂಧಿಸ್ಕೊಂಡು ಬೆಂಗಳೂರಿಗೆ ಕರೆತಂದಿದ್ರು ಪೊಲೀಸ್ ಅಧಿಕಾರಿಗಳು. ಅದಾದ ನಂತರ ಈ ಇಡೀ ಘಟನೆಗೆ ಕಾರಣ ಆತನ ಗೆಳತಿ ಪವಿತ್ರ ಗೌಡಗೆ ಈ ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ಒಂದು ಹುಂಬತನದ ಯುವಕ ಒಂದು ಕೆಟ್ಟ ಮೆಸೇಜ್ ಕಳಿಸಿದ್ದಂತೆ. ಆತ ದರ್ಶನ್ ಅಭಿಮಾನಿಯಂತೆ, ಅವರ ಕೌಟುಂಬಿಕ ಬದುಕಿಗೆ ಸಂಬಂಧಪಟ್ಟಂತೆ ಕೀಳು ಅಭಿರುಚಿಯ ಒಂದು ಸಂದೇಶವನ್ನ ಕಳಿಸಿದ್ದಂತೆ. ಕಳಿಸ್ಲಿ, ಆತ ಕಳಿಸಿದ್ದ ಅಂತ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋ ಎಲ್ಲ ಅವಕಾಶ ಇವ್ರಿಗಿತ್ತು. ತಕ್ಷಣವೇ ಸೈಬರ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಬಿಟ್ಟು, ಇಂಥ ನಂಬರ್ನಿಂದ ನನಗೊಂದು ಕೆಟ್ಟ ಮೆಸೇಜ್ಗಳು ಬರ್ತಾ ಇದೆ, ಈತ ನನಗೆ ಲೈಂಗಿಕ ಒಂದು ಹಿಂಸಾಚಾರವನ್ನ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾನೆ, ಮಾನಸಿಕ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಪೊಲೀಸರೇ ಆ ರೇಣುಕಾ ಸ್ವಾಮಿಯನ್ನ ನೋಡ್ಕೊಳ್ತಾ ಇದ್ರು. ಆತನಿಗೆ ಕಾನೂನು ಪ್ರಕಾರ ಆಗ್ಬೇಕಾಗಿತ್ತು ಶಿಕ್ಷೆ ಲಭಿಸ್ತಾ ಇತ್ತು. ಹಾಗಾಗ್ಲಿಲ್ಲ. ಇವರೆಲ್ಲರೂ ಇದರ ಸಿನಿಮಾ ಪ್ರಪಂಚದ ಒಂದು ವರ್ಚುವಲ್ ಲೋಕದಲ್ಲಿರ್ತಾರೆ, ಒಂದು ಭ್ರಮಾ ಲೋಕದಲ್ಲಿರ್ತಾರೆ. ಯಾರೇನ್ ಮಾಡ್ಲಿಕ್ಕೆ ಸಾಧ್ಯ? ಓಹ್, ನನ್ನ ಗೆಳತಿಗೆ ಈತ ಅವಮಾನಿಸಿದ್ನ, ಯಾರೋ ಅವನ್ನ ಎತ್ತಾಕೊಂಡ್ ಅಂದ್ಬಿಟ್ಟು ತಮ್ಮ ಅಭಿಮಾನಿಗಳಿಗೆ, ತಮ್ಮ ನೆಚ್ಚಿನ ಬಂಟ್ರಿಗೆ ಇವರು ಆದೇಶ ಕೊಟ್ರಂತೆ. ಅವ್ರು ಹೋಗ್ಬಿಟ್ಟು ಆತನ ಎತ್ತಾಕೊಂಬಂದ್ರು. ಆಮೇಲೆ ಯಾವುದೋ ಶೆಡ್ ನಲ್ಲಿ ಮರ ಬಂದಂತೆ ಚಿತ್ರಹಿಂಸೆ ಕೊಟ್ರು. ಆತ ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಡದೇನೆ ಸಾಯವರೆಗೂ ಆತರನ್ನ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ರು. ಇಂಥ ಘೋರವಾದ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಸುಪ್ರಸಿದ್ಧ ಕ್ರಿಮಿನಲ್ ಲಾಯರ್ಗಳು ಕೂಡ ಅವರ ಪರವಾಗಿ ವಾದಿಸಿದ್ರು. ಒಬ್ಬೊಬ್ಬ ಆರೋಪಿ ಪರವಾಗಿಯೂ ಕೂಡ ಸುಪ್ರಸಿದ್ಧ ಕ್ರಿಮಿನಲ್ ಲಾಯರ್ಗಳು ವಾದಿಸಿದ್ರು. ಅಂದಹಾಗೆ ನಮ್ಮ ಗಣ್ಯ ವ್ಯಕ್ತಿಗಳ ನಂಬಿಕೆ ಏನು ಅಂತಂದ್ರೆ, ದುಬಾರಿ ಫೀಸ್ ಪಡ್ಕೊಳ್ಳೋ ಸುಪ್ರಸಿದ್ಧ ಕ್ರಿಮಿನಲ್ ಲಾಯರ್ನ ಎಂಗೇಜ್ ಮಾಡ್ಬಿಟ್ರೆ ನಮ್ಗೆ ಸುಲಭವಾಗಿ ಜಾಮೀನು ಸಿಗುತ್ತೆ, ಅನೇಕ ಬಾರಿ ನಮ್ಗೆ ಖುಲಾಸೆ ಕೂಡ ಆಗುತ್ತೆ. ಈ ಕೇಸನ್ನ ಇಂಥ ಪ್ರಕರಣಗಳಲ್ಲಿ ಹಲವಾರು ವರ್ಷಗಳ ಕಾಲ ತಳ್ತಾ ಹೋಗ್ಬಿಟ್ರೆ, ಅಡ್ಜರ್ಮೆಂಟ್ ಮೇಲೆ ಅಡ್ಜರ್ಮೆಂಟ್ ತಗೊಳ್ತಾ ಹೋದ್ರೆ ಯಾವತ್ತೂ ಒಂದಿನ ನಮ್ಗೆ ಮುಕ್ತಿ ಸಿಕ್ಕಿಬಿಡುತ್ತೆ. ಅಷ್ಟೊತ್ತಿಗಾಗ್ಲೇ ಸಾಕ್ಷಿಗಳನ್ನ ನಾವು ವಶೀಕರಣ ಮಾಡ್ಕೊಂಡ್ಬಿಡ್ಬೋದು, ಅಥವಾ ಸಾಕ್ಷಿಗಳೇ ಸತ್ತು ಹೋಗ್ಬಿಡ್ಬೋದು. ವರ್ಷಗಟ್ಲೆ ಇಂಥ ಗಂಭೀರ ಪ್ರಕರಣ ಎಳ್ಕೊಂಡು ಹೋದ್ರೆ ನಾವು ತಪ್ಪಿಸ್ಕೊಳ್ಬಹುದು ಅನ್ನೋ ಭ್ರಮೆಯಲ್ಲಿರ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಇನ್ನು ಮುಂದೆ ತ್ವರಿತಗತಿಯಲ್ಲಿ ಆ ವಿಚಾರಣಾ ನ್ಯಾಯಾಲಯ ಈ ಪ್ರಕರಣದ ತನಿಖೆಯನ್ನು ಮುಗಿಸ್ಬೇಕು ಮತ್ತು ತೀರ್ಪನ್ನು ಪ್ರಕಟಿಸ್ಬೇಕು. ಇದನ್ನ ಸುಲಭವಾಗಿ ಬಿಡ್ತಕ್ಕದ್ದಲ್ಲ. ನೋಡಿ, ಈ ವ್ಯಕ್ತಿ, ಈ ತಾರಾ ನಟನ ಅಹಂಭಾವ ಎಷ್ಟಿತ್ತು ಅಂತಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕೇಂದ್ರೀಯ ಕಾರಾಗೃಹದಲ್ಲಿದ್ದಾಗ ಅಲ್ಲಿ ಎಲ್ಲ ತರದ ಸವಲತ್ತುಗಳನ್ನು ಪಡ್ಕೊಳ್ತಾ ಇದ್ರು. ತಮ್ಮ ಶಿಷ್ಯರಿಂದ ಹೊರಗಡೆಯಿಂದ ಎಲ್ಲ ಸವಲತ್ತುಗಳನ್ನು ತರಿಸ್ಕೊಂಡ್ಬಿಟ್ಟು ಸುಖ ಅನುಭವಿಸ್ತಾ ಇದ್ರು ಅಂತ ಪಿಕ್ನಿಕ್ ತರ ಆಗಿತ್ತು. ಯಾವಾಗ ಒಂದು ವಿಡಿಯೋ ದೃಶ್ಯಾವಳಿ ಸುದ್ದಿ ವಾಹಿನಿಗಳಲ್ಲಿ ಬಹಿರಂಗಕ್ಕೆ ಬಂತು, ಇವರು ಆರಾಮಾಗಿ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಕಾಫಿ ಕುಡಿತಾ ಕೂತಿದ್ದ ದೃಶ್ಯ ಬಂತು, ಆಗ ನ್ಯಾಯಾಲಯಗಳು ಎಚ್ಚೆತ್ಕೊಂಡು ಅವ್ರನ್ನ ಬಳ್ಳಾರಿ ಜೈಲಿಗೆ ವರ್ಗಾಯಿಸಿದ್ರು. ಇವ್ರನ್ನೆಲ್ಲ ಬೇರೆ ಬೇರೆ ಕಡೆ ಚದುರಿಸ್ಬಿಟ್ಟು ಕೆಲವ್ರನ್ನ ತುಮಕೂರಿಗೆ, ಕೆಲವ್ರನ್ನ ಮೈಸೂರಿಗೆ, ಕೆಲವ್ರಿಗೆ ಬಳ್ಳಾರಿಗೆ, ಆ 16 ಜನರ ತಂಡವನ್ನ ಪ್ರತ್ಯೇಕಗೊಳಿಸಿದ್ರು. ಆ ಬಳ್ಳಾರಿಯ ಭದ್ರತಾ ಜೈಲಲ್ಲಿ ಒಂಟಿಯಾಗಿ ಕಳೆಯಬೇಕಾಗಿ ಬಂದಾಗ ಈ ನಟ ಪ್ರತಿನಿತ್ಯ ಬೆನ್ನು ನೋವಿನ ಒಂದು ನಟನೆಯನ್ನು ಶುರು ಮಾಡ್ಬಿಟ್ರು. ತಾನೆಂತ ಅದ್ಭುತ ನಟ ಅನ್ನೋದನ್ನ ಆ ದರ್ಶನ್ನ ಬೆನ್ನುವಿನ ಪ್ರಕರಣ ಇದೆಯಲ್ಲ, ಅಲ್ಲಿನ ಸ್ಥಳೀಯ ವೈದ್ಯಾಧಿಕಾರಿಗಳು ಪರೀಕ್ಷಿಸ್ಬಿಟ್ಟು, ಹೌದು, ಈತನಿಗೆ ತೀವ್ರವಾದ ಬೆನ್ನಿನಲ್ಲಿ ಒಂದು ನರರೋಗದ ಸಮಸ್ಯೆ ಬಂದ್ಬಿಟ್ಟಿದೆ, ಅದಕ್ಕಾಗಿ ಆಪರೇಷನ್ ಮಾಡಿಸ್ಲೇಬೇಕು, ಇಲ್ಲದೆ ಹೋದ್ರೆ ಈತ ಕಾಯಂ ಆಗಿ ಊನವಾಗೋ ಸಾಧ್ಯತೆ ಇದೆ ಅಂತೆಲ್ಲ ಅಲ್ಲಿನ ವೈದ್ಯಾಧಿಕಾರಿಗಳು ವರದಿ ಕೊಟ್ಟಿದ್ರು. ಅದರಿಂದಾಗಿ ಅವರ ಕೋರಿಕೆಯಂತೆ ಅವ್ರನ್ನ ಮೊದಲು ಮೈಸೂರಿಗೆ ಕಳಿಸ್ಕೊಟ್ರು. ಅದಾದ ನಂತರ ಮೈಸೂರಿನಲ್ಲಿ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟು ಅಲ್ಲೂ ಕೂಡ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ. ಸುದ್ದಿ ವಾಹಿನಿಗಳ ಕ್ಯಾಮ್ರಾ ಬಂದಾಗ್ಲೆಲ್ಲ ಕುಂಟ್ತಾ ಬರ್ತಾ ಇದ್ದ ಈ ನಟ ತನಗೇನೋ ನಿಜವಾಗ್ಲೂ ಬೆನ್ನುವಿದೆ ಅಂತ ನಟಿಸ್ತಾ ಇದ್ರು. ಅದಾದ ನಂತರ ಬೆಂಗಳೂರಿನಲ್ಲೇ ಚಿಕಿತ್ಸೆ ಪಡಿಲಿಕ್ಕೆ ಅಂತ ಅನುಮತಿ ಪಡ್ಕೊಂಡು ಮೈಸೂರಿನಿಂದ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಸುಮಾರು 45 ದಿನಗಳು ಕಳೆದ ಮೇಲೆ ಆಮೇಲೆ ಇವ್ರಿಗೆ ಜಾಮೀನು ಸಿಕ್ಕೇ ಬಿಡ್ತು. ಜನಸಾಮಾನ್ಯರು ನಿರೀಕ್ಷಿಸ್ತಾರೆ ಇಂಥ ಪ್ರಕರಣಗಳಲ್ಲಿ. ಈ VIP ಗಳು, ಈ ಸೆಲೆಬ್ರಿಟಿಗಳು ಏನಾದ್ರು ಇಂಥ ಗಂಭೀರ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಯಾವತ್ತೋ ಒಂದು ದಿವಸ ಅವ್ರಿಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಗೆ ಪೂರಕವಾಗುವಂತೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಪೀಠ ಅವರಿಗೆ ಜಾಮೀನು ಕೊಟ್ಬಿಟ್ಟಿತ್ತು. ಆ ಜಾಮೀನಿನ ನಂತರ ಅದು ಮೊದಲು ಷರತ್ತುಬದ್ಧ ಜಾಮೀನು ಆಗಿತ್ತು, ಆಮೇಲೆ ಒಂದೊಂದೇ ಷರತ್ತಿನಿಂದ ವಿನಾಯಿತಿ ಪಡ್ಕೊಳ್ತಾ ಕೊನೆಗೆ ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಫಿಲ್ಮ್ ಶೂಟಿಂಗ್ ಕೂಡ ಮುಗಿಸ್ಕೊಂಡ್ ಬಂದ್ರು. ನಾಳೆ ಅವರ ಡೆವಿಲ್ ಚಿತ್ರದ ಒಂದು ಹಾಡಿನ ಬಿಡುಗಡೆ ಆಗೋದಿತ್ತಂತೆ. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವೇ
ದರ್ಶನ್ ಮತ್ತು ಅವರ ಗೆಳತಿ ಪವಿತ್ರ ಗೌಡ ಹಾಗೂ ಒಟ್ಟು 7 ಆರೋಪಿಗಳಿಗೆ ಮತ್ ಮತ್ತೆ ಸ್ವಾತಂತ್ರ್ಯ ಹರಣವಾಗ್ತಾ ಇದೆ. ಇವತ್ತು ವಾಪಸ್ಸು ಜೈಲಿಗೆ ಮರಳಬೇಕಾಗ್ತಾ ಇದೆ. ಇದು ಎಲ್ರಿಗೂ ಪಾಠ. ಅವ್ರು ಎಷ್ಟೇ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿರಲಿ, ನ್ಯಾಯಾಂಗದ ಔನ್ನತ್ಯವನ್ನ ಸುಮ್ಮನೆ ಪ್ರಶ್ನಿಸೋ ಹಾಗಿಲ್ಲ. ಇತ್ತೀಚೆಗೆ ನೋಡಿ, ಸುಪ್ರೀಂ ಕೋರ್ಟಿನ ನ್ಯಾಯಪೀಠ ಯಾವುದೋ ಒಂದು ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ನೀವು ಈ ರೀತಿ ಮಾತಾಡೋದು ಸರಿನಾ, ಚೀನಾ ಮತ್ತು ಭಾರತ ಸೈನಿಕರ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದು ಪ್ರಕರಣದಲ್ಲಿ ನೇರವಾಗಿ ಕೇಳಿತ್ತು, ನೀವು ನಿಜವಾದ ಭಾರತೀಯರಾಗಿದ್ರೆ ಈ ರೀತಿ ಮಾತಾಡೋದು ಸರಿನಾ, ಬೇಕಾಬಿಟ್ಟಿಯಾಗಿ ಮಾತಾಡೋದು ಸರಿನಾ? 2,000 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಚೀನಾ ಆಕ್ರಮಿಸಿಕೊಂಡಿದೆ ಅನ್ನೋ ಹೇಳಿಕೆ ಕೊಟ್ಬಿಟ್ರಿ. ಅದಕ್ಕೆ ಆಧಾರ ಏನಿತ್ತು? ಈ ರೀತಿ ಮಾತಾಡೋದು ಸರಿನಾ ಅಂತ ಪ್ರಶ್ನೆ ಮಾಡಿತ್ತು. ತಕ್ಷಣವೇ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಹಲವು ವಕ್ತಾರರುಗಳು ನ್ಯಾಯಮೂರ್ತಿಗಳು ಈ ರೀತಿ ಮಾತಾಡ್ಬೋದಾ, ಈ ರೀತಿ ರಾಜಕೀಯ ಹೇಳಿಕೆಗಳನ್ನು ಕೊಡಬಹುದಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಇತ್ತೀಚೆಗೆ ಬರ್ತಾ ಬರ್ತಾ ಅದೊಂದು ಪ್ರವೃತ್ತಿ ಬೆಳೀತಾ ಇದೆ. ಗಣ್ಯ ವ್ಯಕ್ತಿಗಳು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕೂಡ ಒಪ್ಕೊಳ್ತಾ ಇಲ್ಲ, ನ್ಯಾಯಾಂಗದ ಟೀಕೆ ಟಿಪ್ಪಣಿಗಳಿಗೆ ಮಾರುತ್ತರ ಕೊಡುವಷ್ಟರ ಮಟ್ಟಿಗೆ ಬೆಳೀತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಈ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನ ಈ ದರ್ಶನ್ ಅಂತ ಸೂಪರ್ ಸ್ಟಾರ್ ಪ್ರಕರಣದಲ್ಲಿ ತನ್ನ ಔನ್ನತ್ಯವನ್ನ, ತನ್ನ ಪರಮಾಧಿಕಾರವನ್ನು ಎತ್ತಿಡ್ತದೆ. ಸುಪ್ರೀಂ ಕೋರ್ಟ್ನ ಈ ವಿಭಾಗೀಯ ಪೀಠಕ್ಕೆ ಅಭಿನಂದನೆ ಸಲ್ಲಿಸ್ತಾ ಕರ್ನಾಟಕದ ಜನಸಾಮಾನ್ಯರು ಬಹುಶಃ ಇವತ್ತು ಕೊಂಚ ನೆಮ್ಮದಿಯ ನಿಟ್ಟುಸಿರು ಬಿಡುವ ಹಾಗಾಗಿದೆ. ಇಂಥ ಅನೇಕ ಗಂಭೀರ ಪ್ರಕರಣಗಳಲ್ಲಿ ನ್ಯಾಯಾಂಗ ತನ್ನ ಪರಮಾಧಿಕಾರವನ್ನು ಪ್ರದರ್ಶಿಸ್ತಾ ಹೋಗ್ಲಿ. ಆ ಕೊಲೆಯಾದ ಆ ಬಡಪಾಯಿಯ ಕುಟುಂಬಕ್ಕೆ ಕೊಂಚ ಮಟ್ಟಿಗೆ ಸಮಾಧಾನವಾದರೂ ಸಿಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.